ಹೆಲೋ ಮಕ್ಕಳೇ, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮಿನ CS ಎಕ್ಸಿಕ್ಯೂಟಿವ್ ಪ್ರೋಗ್ರಾಮಿನ ಪೇಪರ್ ನಂಬರ್ 3 ಮಾಡ್ಯೂಲ್ ನಂಬರ್ 1 ಪೇಪರ್ ನಂಬರ್ 3 ಆದ ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್ ಇಂಡಸ್ಟ್ರಿಯಲ್ ಅಂಡ್ ಲೇಬರ್ ಲಾಸ್. ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್ ಇಂಡಸ್ಟ್ರಿಯಲ್ ಲಾಸ್ ಆ್ಯಂಡ್ ಲೇಬರ್ ಲಾಸ್. ಈ ಒಂದು ಚಾಪ್ಟರ್ನ ಇಂಟ್ರೊಡಕ್ಷನ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಎಷ್ಟು ಚಾಪ್ಟರ್ಸ್ ಈ ಒಂದು ಸಬ್ಜೆಕ್ಟಲ್ಲಿದೆ, ಎಷ್ಟೆಷ್ಟು ಮಾರ್ಕಿಗೆ ಡಿವೈಡ್ ಆಗಿದೆ ಅಂತಂದು ಕಾನ್ಸೆಪ್ಟ್ ಬಗ್ಗೆ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ಇದು ಕಂಪನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಬರೆಯೋರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರೋ ಒಂದು ವಿಡಿಯೋ. ಗ್ರೂಪ್ 1 ನಲ್ಲಿ ಬರುತ್ತೆ, ಪೇಪರ್ ನಂಬರ್ 3. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ವೆರಿ ಈಸಿಯೆಸ್ಟ್ ಪೇಪರ್ ಕಂಪ್ಯಾರಿಟಿವ್ಲಿ. ಈಗ ಕಂಪನಿಲೋ ಟ್ಯಾಕ್ಸೇಷನ್ ಎಲ್ಲ ಕಂಪೇರ್ ಮಾಡುವಾಗ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋ ಒಂದು ಪೇಪರ್. ದಿಸ್ ಇಸ್ ಪೇಪರ್ ನಂಬರ್ 3 ಅಂತ ಹೇಳೋದು. ಓಕೆ, ಕ್ಲಿಯರ್ ಅಲ್ವಾ ಮಕ್ಕಳು? ಅಷ್ಟು ಕ್ಲಿಯರ್ ಅಲ್ವಾ? ಪೇಪರ್ ನಂಬರ್ 3 ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್ ಇಂಡಸ್ಟ್ರಿಯಲ್ ಲೇಬರ್ ಲಾಸ್. ಇದರಲ್ಲಿ 60-40 ಥರ ಡಿವೈಡ್ ಆಗಿದೆ. 60 ಮಾರ್ಕ್ಸ್ ಒಂದು ಪೋರ್ಷನ್ ಇದೆ, ಅದೇ ರೀತಿಯಲ್ಲಿ 40 ಮಾರ್ಕ್ಸ್ ಒಂದು ಪೋರ್ಷನ್ ಇದೆ. ಸೊ ಇಲ್ಲಿ ನೋಡುವಾಗ ಗೊತ್ತಾಗುತ್ತೆ ನಮಗೆ 60 and 40 ಟೋಟಲ್ 20 ಚಾಪ್ಟರ್ಸ್ ಇದೆ. ಕೆಲವೊಂದು ಸಣ್ಣ ಸ್ಮಾಲ್ ಚಾಪ್ಟರ್ಸ್ ಇದೆ, ಕೆಲವೊಂದೆಲ್ಲ ಸ್ವಲ್ಪ ದೊಡ್ಡ ಚಾಪ್ಟರ್ಸ್ ಇದೆ. ಸೊ ನಮಗೆ ಈ ಚಾಪ್ಟರ್ಸ್ ಏನು, ಚಾಪ್ಟರ್ಸ್ ಅಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಂತ ಜಸ್ಟ್ ಒಂದು ಓವರ್ವ್ಯೂ ನಮಗೆ ಈ ಒಂದು ವಿಡಿಯೋದಲ್ಲಿ ನೋಡುವ. ಫಸ್ಟ್ ಒನ್, ಚಾಪ್ಟರ್ 1 ಅಂತ ಹೇಳೋದು ಇಂಟ್ರೋ ಚಾಪ್ಟರ್. ಇದರಿಂದ ಜಾಸ್ತಿ ಕ್ವಶನ್ಸ್ ಏನು ಬರಲ್ಲ. ಇಟ್ ಮೀನ್ಸ್ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗುವಾಗ ಬೇಸಿಕ್ ಆಗಿ ಯಾವುದೆಲ್ಲ ಟೈಪ್ ಬಿಸ್ನೆಸ್ ಇದೆ, ಯಾವುದೆಲ್ಲ ಇದೆ. ಸೋಲ್ ಪ್ರೊಪ್ರೈಟರ್ಶಿಪ್ ಇದೆ, ಪಾರ್ಟ್ನರ್ಶಿಪ್ ಇದೆ, ಕಂಪನಿ ಇದೆ. ಇದನ್ನು ಸೆಲೆಕ್ಟ್ ಮಾಡಿದಾಗ ಏನೆಲ್ಲ ಆಗುತ್ತೆ, ಸೆಲೆಕ್ಟ್ ಮಾಡಿದಾಗ ರಿಸ್ಕ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಪ್ರಾಫಿಟ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಟ್ಯಾಕ್ಸೇಷನ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಈ ಒಂದು ಫಸ್ಟ್ ಚಾಪ್ಟರ್ ಇಟ್ ಇಸ್ ಅ ಬೇಸಿಕ್ ಚಾಪ್ಟರ್, ಸೆಲೆಕ್ಷನ್ ಆಫ್ ಎ ಬಿಸ್ನೆಸ್. ಇದರಿಂದ ಜಾಸ್ತಿ ಕ್ವಶನ್ಸ್, ಅಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಎಲ್ಲ ಬರಲ್ಲ, ಡೈರೆಕ್ಟ್ ಕ್ವಶನ್ಸ್. ಇಟ್ ಮೀನ್ಸ್ ಕ್ವಶನ್ ಈ ಥರ ಬರುತ್ತೆ. ನಾವೊಂದು ಬಿಸ್ನೆಸ್ ಸೆಲೆಕ್ಟ್ ಮಾಡುವಾಗ ಯಾವುದೆಲ್ಲ ನಮ್ಮ ಮನಸ್ಸಲ್ಲಿ ಇರಬೇಕು, ಯಾವುದೆಲ್ಲ ಇರಬೇಕು, ಪ್ರಾಫಿಟ್ ಬಗ್ಗೆ ಇರಬೇಕು, ಲಾಸ್ ಬಗ್ಗೆ ಇರಬೇಕು, ಕ್ಯಾಪಿಟಲ್ ಎಷ್ಟು ಬೇಕು. ಯಾಕಂದರೆ ಎಲ್ಲ ಟೈಪ್ ಬಿಸ್ನೆಸ್ಸಲ್ಲಿ ಸೇಮ್ ಟೈಪ್ ಕ್ಯಾಪಿಟಲ್ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳಿದ್ರೆ ಒಬ್ಬರು ಹೋಗಿ ಅವರು ಮಾತ್ರ ಬಿಸ್ನೆಸ್ ಮಾಡೋ ಒಂದು ರೀತಿಯಲ್ಲಿ ಜಾಸ್ತಿ ಕ್ಯಾಪಿಟಲ್ ಬೇಡ, ಜಾಸ್ತಿ ಕ್ಯಾಪಿಟಲ್ ಏನು ಬೇಡ. ಅದನ್ನು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತೆಲ್ಲ ಸ್ಟಾರ್ಟ್ ಮಾಡುವಾಗ ಎಷ್ಟು ಬೇಕೋ ಸ್ವಲ್ಪ ಜಾಸ್ತಿ ನಮಗೆ ಬೇಕಾಗುತ್ತೆ. ಕ್ಲಿಯರ್ ಅಲ್ವಾ ಮಕ್ಕಳೇ? ಓಕೆ ಅಲ್ವಾ? ಫಸ್ಟ್ ಚಾಪ್ಟರ್ ಇಸ್ ಅನ್ ಇಂಟ್ರೊಡಕ್ಷನ್. ಸೆಕೆಂಡ್ ಚಾಪ್ಟರ್ ಅಂತ ಹೇಳೋದು ಇದು ಸ್ವಲ್ಪ ದೊಡ್ಡ ಚಾಪ್ಟರ್. ಆ್ಯಂಡ್ ಇದರಲ್ಲಿ ನಾವು ಟೈಪ್ಸ್ ಆಫ್ ಕಂಪನೀಸ್ ಕಲಿತೀವಿ. ಟೈಪ್ಸ್ ಆಫ್ ಕಂಪನಿ, ಪ್ರೈವೇಟ್ ಕಂಪನಿ, ಪಬ್ಲಿಕ್ ಈಗ ನಿಮಗೆ ಏನೂ ಅರ್ಥ ಆಗಲ್ಲ. ಸೊ ನಮಗೆ ಡಿಸ್ಕಸ್ ಮಾಡುವ ಎಲ್ಲ ಚಾಪ್ಟರ್ಸ್ ಬಗ್ಗೆ ನಾವು ವೀಡಿಯೋಸ್ ಮಾಡ್ತಿದ್ದೀವಿ. 1% ಕಂಪನಿ, ನಿಧಿ ಕಂಪನಿ, ಸೆಕ್ಷನ್ 8 ಕಂಪನಿ, ಪ್ರೊಡ್ಯೂಸರ್ ಕಂಪನಿ, ಫಾರಿನ್ ಕಂಪನಿ, ಮತ್ತು ಇದರ ಸ್ವಲ್ಪ ಫೀಚರ್ಸ್ ನಾವು ಕಲಿತಿದ್ದೀವಿ. ಅದೇ ರೀತಿಯಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇದೆ. ಮತ್ತು ಕಂಪನಿ ಇನ್ಕಾರ್ಪೊರೇಷನ್ ಕಾಂಟ್ರಾಕ್ಟ್ಸ್ ಡಾಕ್ಯುಮೆಂಟ್ ಬಗ್ಗೆ ನಾವು ಡಿಸ್ಕಸ್, ಯಾವ ಥರ ನಾವು ಈ ಒಂದು ಕಂಪನಿಯನ್ನು ಫಾರ್ಮೇಷನ್ ಮಾಡಬೇಕು ಅಂತ ನಾವೊಂದು ಈ ಒಂದು ಸೆಕೆಂಡ್ ಚಾಪ್ಟರ್ ಡಿಸ್ಕಸ್ ಮಾಡ್ತಿದ್ದೀವಿ. ಕ್ಲಿಯರ್ ಅಲ್ಲ ಮಕ್ಕಳೇ? ಇದೊಂದು ಸ್ವಲ್ಪ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಇದೆ, ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ ಒನ್, ಮೂರನೇದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, LLP 2008 ಅಂತ ಹೇಳ್ತೀವಿ. ಒಂದು ಸಿಂಪಲ್ ಚಾಪ್ಟರ್ಸ್. ಒಂದು ಕ್ವಶನ್ ನಮಗೆ ಬರುತ್ತೆ. ಆ ಇಂಪಾರ್ಟೆನ್ಸ್ ಈ ಸೆಕೆಂಡ್ ಚಾಪ್ಟರ್ ಅಷ್ಟು ದೊಡ್ಡದಲ್ಲ, ಸಣ್ಣ ಚಾಪ್ಟರ್ಸ್. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದರೆ ಏನು, ಯಾವ ಥರ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದರ ಬಾಕಿ ಇರೋ ಬಿಸ್ನೆಸ್ ಬಗ್ಗೆ ವ್ಯತ್ಯಾಸ ಏನು, ಯಾವುದೆಲ್ಲ ಆನ್ಯುವಲ್ ಕಂಪ್ಲಯನ್ಸಸ್ ಇದೆ, ಆ ಥರ ನಾವು ಡಿಸ್ಕಸ್ ಮಾಡ್ತಿದ್ವಿ. ಡೈರೆಕ್ಟ್ ಟೈಪ್ ಆಫ್ ಕ್ವಶನ್ಸ್ ಈ ಒಂದು ಚಾಪ್ಟರಿಂದ ಬರುತ್ತೆ. ಕ್ಲಿಯರ್ ಅಲ್ವಾ? ಈ ಒಂದು ಸಬ್ಜೆಕ್ಟಿಂದ ಮ್ಯಾಕ್ಸಿಮಮ್ ನಮಗೆ ಡೈರೆಕ್ಟ್ ಕ್ವಶನ್ಸ್, ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಕಂಪ್ಯಾರಿಟಿವ್ಲಿ ನಾವು ಕಂಪನಿಲೋ ಕಂಪೇರ್ ಮಾಡುವಾಗ ಅಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಎಲ್ಲ ಬರಲ್ಲ. ನೆಕ್ಸ್ಟ್ ಸ್ಟಾರ್ಟಪ್ಸ್, ಇದೆಲ್ಲ ಲಾಸ್ಟ್ ಪ್ರೀವಿಯಸ್ ಸಿಲೆಬಸ್ಸಲ್ಲಿ ಇತ್ತು. ಆದರೆ ಚಾಪ್ಟರ್ ನೇಮ್ ಆ್ಯಂಡ್ ಚಾಪ್ಟರ್ ಆರ್ಡರ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಬಾಕಿ ಎಲ್ಲ ಸೇಮ್. ಚಾಪ್ಟರ್ ನಂಬರ್ 4 ಅಂತ ಹೇಳಿದ್ರು ಸ್ಟಾರ್ಟಪ್ಸ್. ಈಗ ಸ್ಟಾರ್ಟಪ್ಸ್ ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಒಂದು ಹೊಸ ಇನ್ನೋವೇಟಿವ್ ಐಡಿಯಾದೊಂದಿಗೆ ಬಿಸ್ನೆಸ್ ಮಾಡಲಿಕ್ಕೆ ಬರುವಾಗ ಅವರು ನಾವು ಸ್ಟಾರ್ಟಪ್ಸ್ ಅಂತ ಹೇಳ್ತೀವಿ. ಸ್ಟಾರ್ಟಪ್ಸ್ನ ಫಂಡಿಂಗ್ ಯಾವ ಥರ ಮಾಡಬೇಕು, ಸ್ಟಾರ್ಟಪ್ಸ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅದರ ರಿಜಿಸ್ಟ್ರೇಷನ್ನು, ಇಂಡಿಯಾ ಯಾವ ಥರ ಸ್ಟಾರ್ಟಪ್ಪನ್ನು ಡೆವಲಪ್ ಮಾಡಲಿಕ್ಕೆ ಪ್ರಮೋಷನ್ಸ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದೆ ಅಂತೇಳಿ ನಾವೊಂದು ಈ ಒಂದು ಚಾಪ್ಟರಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ಪ್ರೈವೇಟ್ ಈಕ್ವಿಟಿ ಇದೆ, ಏಂಜಲ್ ಇನ್ವೆಸ್ಟರ್ಸ್ ಇದೆ. ಸ್ವಲ್ಪ ಯೂನಿಕಾರ್ನ್ಸ್ ಅಂತ ಹೇಳುವಾಗ ನಾವು ಕಲಿತಿದ್ದೀವಿ. ಯೂನಿಕಾರ್ನ್ ಅಂದರೆ ಏನು, 100 crore rupees ನೆಟ್ ಟೋಟಲ್ ವ್ಯಾಲ್ಯೂಯೇಷನ್ ಆದ ಕಂಪನಿ ಯೂನಿಕಾರ್ನ್ ಅಂತ ಹೇಳ್ತೀವಿ ನಾವು. $100 crore ವ್ಯಾಲ್ಯೂಯೇಷನ್ ಡಾಲರಲ್ಲಿ ಆಗಿರುವ ಕಂಪನಿ ನಾವು ಯೂನಿಕಾರ್ನ್ ಅಂತ ಹೇಳ್ತಿದ್ದೀವಿ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ MSME. ಆ್ಯಕ್ಚುಲಿ ಇದೊಂದು ಫಸ್ಟ್ ಚಾಪ್ಟರ್ಲ್ಲಿ ಇತ್ತು, ಮತ್ತೊಂದು 13th ಚಾಪ್ಟರ್ಲಿ ಲಾಸ್ಟ್ ಸಿಲೆಬಸ್ಸಲ್ಲಿತ್ತು. ಈಗ ಒಂದು ಸಪ್ರೇಟ್ ಚಾಪ್ಟರ್ ಆಗಿ ಕೊಟ್ಟಿದ್ದಾರೆ MSME.
MSME ಅಂತ ಹೇಳುವ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಲಾರ್ಜ್ ಎಂಟರ್ಪ್ರೈಸಸ್ ಇಲ್ಲ. ಈ 3 ಟೈಪ್ ಅಂದ್ರೆ ಏನು ಬೇಸಿಕಲಿ ಯಾವ ರೀತಿ ನಮಗೆ ಡಿವೈಡ್ ಮಾಡ್ಬೋದು ಈ ಒಂದು 3 ಟೈಪ್ ಅನ್ನು, ಅದೇ ರೀತಿ ಇದರ ಡೆವಲಪ್ಮೆಂಟ್ ಬಗ್ಗೆ ಏನೆಲ್ಲ ಮಾಡಿದೆ, ಮತ್ತೊಂದು ಲೈಸೆನ್ಸ್ ಇದೆ, ಉದ್ಯಮ ರಿಜಿಸ್ಟ್ರೇಷನ್ ಅಂತ ಹೇಳೋದು, ಅದೇ ರೀತಿಯಲ್ಲಿ ನ್ಯಾಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಇದೆ, MSME ಸ್ಕೀಮ್ಗಳ ಬಗ್ಗೆ ಎಲ್ಲ ನಾವು ಈ ಒಂದು ಚಾಪ್ಟರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಬಿಸ್ನೆಸ್ ಎಂಟಿಟಿ. ನಾವು ಇಲ್ಲಿ ತನಕ ನಾವು ಈ ಸೆಕೆಂಡ್ ಚಾಪ್ಟರ್ ಮೇನ್ ಆಗಿ ಸೆಕೆಂಡ್ ಚಾಪ್ಟರ್ ನಾವು ಟೈಪ್ಸ್ ಆಫ್ ಬಿಸ್ನೆಸ್ ಅನ್ನು ಕಲ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಂಪನಿ. ಈಗ ಪ್ರೈವೇಟ್ ಕಂಪನಿ ನಾಳೆ ಪಬ್ಲಿಕ್ ಕಂಪನಿಗೆ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡದೆ ಅದರ ಚೇಂಜ್ ಮಾತ್ರ ಏನು, ಈಗ ABCD ಅಂತ ಹೇಳುವಾಗ ಒಂದು ABCD ಪ್ರೈವೇಟ್ ಕಂಪನಿ ಅಂತ ಅಂದ್ಕೊಳ್ಳಿ, ನಾಳೆ ಅದನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ನಮಗೆ ಕನ್ವರ್ಟ್ ಮಾಡ್ಬೋದು. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇದೆಲ್ಲ ಲಾಸ್ಟ್ ಪ್ರೀವಿಯಸ್ ಸಿಲೆಬಸ್ ಅಲ್ಲೂ ಇತ್ತು. ಪ್ರೈವೇಟ್ ಇಂದ ಪಬ್ಲಿಕ್ ಇಂದ ಪ್ರೈವೇಟ್, ಮತ್ತೆ ಸೆಕ್ಷನ್ 8 ಇಂದ ಅದರ್ ಕೈಂಡ್ ಆಫ್ ಕಂಪನಿ, LLP ಇಂಟು ಫರ್ಮ್ ಇಂದ LLP, ಆ ಥರ ಏನೆಲ್ಲ ಕನ್ವರ್ಷನ್ ಮಾಡ್ಬೋದು ಅದರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಕ್ಲಿಯರ್ ಆಗಿ. ನೆಕ್ಸ್ಟ್ ಸ್ವಲ್ಪ ನಾನ್ ಕಾರ್ಪೊರೇಟ್ ಎಂಟಿಟಿ ಪಾರ್ಟ್ನರ್ಶಿಪ್ ಫರ್ಮ್, ಅದೇ ರೀತಿಯಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಬಗ್ಗೆ, ಅದನ್ನು ಟ್ರಸ್ಟ್ ಸೊಸೈಟಿ ಯಾವ ಥರ ಕ್ರಿಯೇಟ್, ಚಾರಿಟೇಬಲ್ ಸೊಸೈಟಿ ಇದೆ, ಚಾರಿಟೇಬಲ್ ಟ್ರಸ್ಟ್ ಇದೆ, ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಹಾಗೆ ಎಗ್ರಿಮೆಂಟ್ ಟ್ರಸ್ಟ್ ಡೀಡ್ ಬಗ್ಗೆ ಎಲ್ಲ ನಾವು ಮೆಗಾ ಫಾರ್ಮ್ಸ್ ಬಗ್ಗೆ ನಾವು ಕಲಿತಿದ್ದೀವಿ. ಓಕೆ, ಇದೆಲ್ಲ ಕಂಪನಿ ಲಾ ಎಲ್ಲ ಇತ್ತು. ಒಂದು ಈ ಮೆಗಾ ಫಾರ್ಮ್ಸ್ ಎಲ್ಲ ನಮಗೆ ಕಂಪನಿ ಲಾದಲ್ಲಿ ಲಾಸ್ಟ್ ಸಿಲೆಬಸ್ ಅಲ್ಲಿ ಇತ್ತು. ಈಗ ನಮಗೆ ಇದು ಹೊಸ ಸಿಲೆಬಸ್ಗೆ ಇಲ್ಲಿ ಸೆಟ್ಟಿಂಗ್ ಅಪ್ಗೆ ಬಂದಿದೆ. ನೆಕ್ಸ್ಟ್ ಫೈನಾನ್ಷಿಯಲ್ ಸರ್ವಿಸ್ ಆರ್ಗನೈಸೇಷನ್ಸ್, NBFC ನಾವು ಕೇಳ್ತಿದ್ದೆ, ಮಣಪುರಂ, ಮುತ್ತೂಟ್ ಅಂತೆಲ್ಲ ಕೇಳಿದ್ದೇವಲ್ಲ, ಆ ಥರದ್ದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ನ್ಯಾಷನಲ್ ಹೌಸಿಂಗ್ ಕಂಪನೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಆ್ಯಂಡ್ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅಸೆಟ್ ERC ಬಗ್ಗೆ, ಮುದ್ರಾ ಲೋನ್ ಬಗ್ಗೆ, ಚಿಟ್ ಫಂಡ್ ಬಗ್ಗೆ, ಪೇಮೆಂಟ್ ಬ್ಯಾಂಕ್ಸ್ ಬಗ್ಗೆ, ನಿಧಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮಗೆ ಸೆಕೆಂಡ್ ಚಾಪ್ಟರ್ಲಿ ಇತ್ತು. ಈಗ ಒಂದು ನಿಧಿ ಒಂದು ಫೈನಾನ್ಸ್ ಸೆಕ್ಟರ್ ಆದ ಕಾರಣ ನಮಗೆ ಅದನ್ನು ಈ ಒಂದು 8th ಚಾಪ್ಟರ್ಗೆ ಅವರು ಹೇಳಿದ್ದಾರೆ. 8th ಚಾಪ್ಟರ್ಗೆ ನೆಕ್ಸ್ಟ್ ಬಿಸ್ನೆಸ್ ಕೊಲಾಬರೇಷನ್. ನೀವು ಕೇಳಿರ್ಬೋದು ಮಾರುತಿ ಸುಜುಕಿ ಥರ ಜಾಯಿಂಟ್ ವೆಂಚರ್ಸ್ ಯಾವ ಥರ ಮಾಡ್ಬೋದು. ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಂತ ಇದೆ, ಗಾಡಿ ಅಲ್ಲ, ಒಂದು ಸ್ಪೆಷಲ್ ಪರ್ಪಸ್ಗೋಸ್ಕರ ನಾವು ಸ್ಟಾರ್ಟ್ ಮಾಡುವ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅದೇ ರೀತಿಲಿ ಇದು ಸೆಕೆಂಡ್ ಚಾಪ್ಟರಲ್ಲಿ ಇತ್ತು. ನಮಗೆ ಸೆಕೆಂಡ್ ಚಾಪ್ಟರ್ ಒಂದು ಸಣ್ಣ ಪಾರ್ಟ್ ಥರ ಇತ್ತು ಲಾಸ್ಟ್ ಸಿಲೆಬಸ್ ಅಲ್ಲಿ. ಈಗ ಇದೊಂದು ಹೊಸ ಚಾಪ್ಟರ್ ಆಗಿ ಯಾವ ರೀತಿಯಲ್ಲಿ ಸೆಟ್ಟಿಂಗ್ ಅಪ್ ಬ್ರಾಂಚ್ ಆಫೀಸ್, ಆಫೀಸ್ ಯಾವ ರೀತಿ ಸಬ್ಸಿಡಿ ಮಾಡ್ಬೋದು, ಅದ ಹೋಲಿ ಓನ್ಡ್ ಸಬ್ಸಿಡಿ ಬೈ ಎ ಫಾರಿನ್ ಕಂಪನಿ. ಇಟ್ ಮೀನ್ಸ್ ಒಂದು ಫಾರಿನ್ ಕಂಪನಿ ಇಂಡಿಯಾದಲ್ಲಿ ಯಾವ ರೀತಿ ಬ್ರಾಂಚ್ ಆಫೀಸನ್ನು ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು, ಆಫೀಸ್ ಕನೆಕ್ಷನ್ ಆಫೀಸನ್ನು ಯಾವ ರೀತಿ ಮಾಡ್ಬೋದು, ಅದೇ ರೀತಿಯಲ್ಲಿ ಇಂಡಿಯಾದಲ್ಲಿ ಒಂದು ಕಂಪನಿಯನ್ನು 100% ಯಾವ ಥರ ಅಕ್ವೈರ್ ಮಾಡ್ಬೋದು, ಅದರ ಡೀಟೇಲ್ಸ್ ನಾವು ಕಲ್ತಿದ್ದೆ. ಅಷ್ಟು ದೊಡ್ಡ ಚಾಪ್ಟರ್ ಅಲ್ಲ, ಸಣ್ಣ ಚಾಪ್ಟರ್. ಅದೇ ರೀತಿಯಲ್ಲಿ 11th ಚಾಪ್ಟರ್ ಇಂಡಿಯಾದಿಂದ ನಾವು ಔಟ್ಸೈಡ್ದಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡೋದು. ಸೊ 10th ಚಾಪ್ಟರ್ ವಿ ಆರ್ ಕಮಿಂಗ್ ಇನ್ ಟು ಇಂಡಿಯಾ, 11th ಚಾಪ್ಟರ್ ವಿ ಆರ್ ಗೋಯಿಂಗ್ ಔಟ್ಸೈಡ್ ಇಂಡಿಯಾ ಟು ಸ್ಟಾರ್ಟ್ ಸಮ್ ಕೈಂಡ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ಒನ್ identifying laws applicable to various industries and their initial compliance. ಯಾಕೆ 12th ಚಾಪ್ಟರ್ 13th ಚಾಪ್ಟರ್ ರಿಲೇಟೆಡ್ ಚಾಪ್ಟರ್ಸ್ ಬರುತ್ತೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಾವು ಅಪ್ಲಿಕೇಬಲ್ ಆಗ ಸ್ಪೆಷಲ್ ಲಾಸ್ ಯಾವ ಥರ ಇದೆ. ಸೊ ಸಿಂಪಲ್ ಕಾನ್ಸೆಪ್ಟ್. ಅದೇ ರೀತಿಯಲ್ಲಿ ವೇರಿಯಸ್ ಇನಿಷಿಯಲ್ ರಿಜಿಸ್ಟ್ರೇಷನ್ಸ್ ಇದೆ. ಪಾನ್ ಕಾರ್ಡ್ ಬಗ್ಗೆ ನಾವು ಕಲಿತಿದ್ದೀವಿ. GST ನಾವು ಇದೆಲ್ಲ ಟ್ಯಾಕ್ಸೇಷನ್ ನಾವು ಕಲಿಯೋ ವಿಷಯನೇ. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಅದು MSME ಸರ್ಟಿಫಿಕೇಟ್ ಬಗ್ಗೆ, ಈಗ ಎಕ್ಸ್ಪೋರ್ಟ್ ಮಾಡಿದ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೋಡ್ ಬಗ್ಗೆ ನಾವು ಕಲಿತೀವಿ. ಇಂಡಸ್ಟ್ರಿಯಲ್ ಎಂಟರ್ಪ್ರಿನರ್ಸ್ ಮೆಮೊರಂಡಮ್ ಬಗ್ಗೆ ಕಲಿತಿದ್ದೀವಿ. ಸ್ಟೇಟ್ ಲೆವೆಲ್ ಪೊಲ್ಯೂಷನ್ ಲೈಸೆನ್ಸ್, ಆ್ಯಕ್ಚುಲಿ ಇದರೆಲ್ಲ ಬೇರೊಂದು ಚಾಪ್ಟ್ರಲ್ಲಿ ಇತ್ತು ನಮಗೆ. ಆ ಸೆಕೆಂಡ್ ಪಾರ್ಟಲ್ಲಿ ನಮಗೆ ಇತ್ತು ಲೇಬರ್ ಲಾಸ್, ಆ ಒಂದು ಚಾಪ್ಟ್ರಲ್ಲಿ ನಮಗೆ ಇತ್ತು ಪೊಲ್ಯೂಷನ್ ಆ ರೀತಿಯೆಲ್ಲ. ಇಲ್ಲಿ ನಮಗೆ ಆ ಥರ ಏನೂ ಇಲ್ಲ. ಸಪ್ರೇಟಾಗಿ ಒಂದೇ ಚಾಪ್ಟರ್ಸ್ ಎಲ್ಲ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟಲ್ ಲಾಸ್ ಅಂತ ಸಪ್ರೇಟ್ ಇತ್ತು. ಈಗ ನಮಗೆ ಬೇರೆ ಈ ಒಂದು ಚಾಪ್ಟ್ರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಲೈಸೆನ್ಸ್ ರಿಕ್ವೈರ್ಮೆಂಟನ್ನು ಈ ಒಂದು ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್ ಅಲ್ಲ? ಇಷ್ಟು ಕಲಿಯುವಾಗ 13 ಚಾಪ್ಟರ್ 60 ಮಾರ್ಕ್ಸಿಗೆ, 13 ಚಾಪ್ಟರಿಂದ 60 ಮಾರ್ಕ್ಸ್ ಕ್ವಶನ್ಸ್ ಅವರು ಕೇಳ್ತಾರೆ. ಕ್ಲಿಯರ್ ಅಲ್ಲ ಮಕ್ಕಳೇ? ಓಕೆ ಅಲ್ವಾ? ನೆಕ್ಸ್ಟ್ ಅಂತ ಹೇಳೋದು ಇಂಡಸ್ಟ್ರಿಯಲ್ ಆ್ಯಂಡ್ ಲೇಬರ್ ಲಾಸ್ ಒಟ್ಟಿಗೆ ಕೊಟ್ಟಿದ್ದಾರೆ. ಇಟ್ ಈಸ್ 40 ಮಾರ್ಕ್ಸ್ಗೆ 7 ಚಾಪ್ಟರ್ಸ್. ಇಲ್ಲಿ ಫಸ್ಟ್ ಒನ್ ಏನು, ಲೇಬರ್ ಲಾಸ್. ಅದೇ ರೀತಿಯಲ್ಲಿ ಆರ್ಟಿಕಲ್ಸ್ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಗ್ಗೆ, ಲೇಬರ್ ಲಾಸ್ ಬಗ್ಗೆ ಏನು ಹೇಳುತ್ತೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಬಗ್ಗೆ. ಅದೇ ರೀತಿಯಲ್ಲಿ ಲೇಬರ್ ಕೋಡ್ ಯಾಕೆ ಬೇಕು, ಲೇಬರ್ ಕೋಡ್ ಪೇಮೆಂಟ್ಸ್ ಬಗ್ಗೆ ಯಾಕೆ ಬೇಕು. ಇನ್ ಶಿಡಿ 14th and 15th ಚಾಪ್ಟರ್ ಏನು ಇಂಟ್ರೊಡಕ್ಷನ್ ಮಾತ್ರ ಹೇಳುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ಆ್ಯಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಫ್ಯಾಕ್ಟರೀಸ್ ಆ್ಯಕ್ಟ್, ಅದೇ ರೀತಿಯಲ್ಲಿ ಚೈಲ್ಡ್ ಲೇಬರ್ ಆ್ಯಕ್ಟ್ ಇದೆ. ಚೈಲ್ಡ್ ಲೇಬರ್ ಆರ್ಟಿಕಲ್ 24 ನಾವು ಬರುತ್ತೆ. ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಬರುತ್ತೆ. 6 ಇಂದ 14 ಇಯರ್ಸ್ ತನಕ ಎಲ್ಲರೂ ಸ್ಕೂಲಿಗೆ ಹೋಗಬೇಕು, ಅಲ್ಲಿ ಯಾವ ರೀತಿಯಲ್ಲಿ ಇಂಡಸ್ಟ್ರಿಯಲ್ ವರ್ಕ್ ಮಾಡೋಕ್ಕಿಲ್ಲ. ನೆಕ್ಸ್ಟ್ ಚೈಲ್ಡ್ ಆ್ಯಂಡ್ ಅಡಲ್ಟ್ಸೆಂಟ್ ಲೇಬರ್ ಪ್ರೊಹಿಬಿಷನ್, ಇದೆಲ್ಲ ರೀಸೆಂಟ್ ಆ್ಯಕ್ಟ್ ಬಂದಿರೋದು. ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಇದೆ 1947 ಇದು.
ಎಂಪ್ಲಾಯಿ ಮಧ್ಯೆ ಇರೋ ಡಿಸ್ಪ್ಯೂಟ್ ಯಾವ ಥರ ಪರಿಹರಿಸ್ಬೋದು ನಮಗೆ ಅದೇ ರೀತಿ ಕಲಿತಿದ್ದೀವಿ. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆ್ಯಕ್ಟ್ ಇದೆ, ಲೋನ್, ವೇಜಸ್ ಇದೆ, ಮಿನಿಮಮ್ ವೇಜಸ್, ಪೇಮೆಂಟ್ ಆಫ್ ವೇಜಸ್ ಮಿನಿಮಮ್ ವೇಜಸ್ 1948, ಪೇಮೆಂಟ್ ಆಫ್ ವೇಜಸ್ 1936 ಇದೆ, ಬೋನಸ್ 1965 ಇದೆ. ಅದೇ ರೀತಿಯಲ್ಲಿ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಇದೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಜೆಂಡರ್ ಬೇಸ್ ಇಲ್ಲದೆ, ಬಯಾಸ್ ಮಾಡದೆ, ಈ ಥರ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಸೋಷಿಯಲ್ ಸೆಕ್ಯೂರಿಟೀಸ್ ಲಾಸ್ ಇದೆ. ಇದು ಸಪ್ರೇಟ್ ಆ್ಯಕ್ಟ್ ಇತ್ತು, ಒಂದೊಂದು ಚಾಪ್ಟರ್ ಲೇಬರ್ ಲಾಸ್ ಲಾಸ್ಟ್ ಪ್ರೀವಿಯಸ್ ಸಿಲೆಬಸಲ್ಲಿ. ಈಗ ಎಲ್ಲವನ್ನು ಒಂದು ಸಪ್ರೇಟ್ ಹೆಡ್ಡಿಂಗ್ ಅಂಡರಲ್ಲಿ ತಂದಿಟ್ಟಿದ್ದಾರೆ. ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಇದೆ, ಪ್ರಾವಿಡೆಂಟ್ ಫಂಡ್ ಇದೆ, PF ಅಂತ ನಾವು ಹೇಳೋದು, ಟ್ಯಾಕ್ಸೇಷನ್ ಆಗಲಿ, RPF, ಪ್ರಾವಿಡೆಂಟ್ ಫಂಡ್ ಇದರ ಬಗ್ಗೆ ಡಿಸ್ಕಸ್. ಪೇಮೆಂಟ್ ಆಫ್ ಗ್ರ್ಯಾಜುಯಿಟಿ ಇದೆ 1972. ಅದೇ ರೀತಿಯಲ್ಲಿ ಅಪ್ರೆಂಟಿಸ್ ಆ್ಯಕ್ಟ್ ಇದೆ, ಟ್ರೈನೀಸ್ ಅನ್ ಆ್ಯಕ್ಟ್ ಇದೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಲಾಸ್ಟ್ ಆ್ಯಕ್ಚುಲಿ ಇದೊಂದು ಚಾಪ್ಟರ್ನ ಒಂದು ಸಣ್ಣ ಪಾಯಿಂಟ್ ಥರ ಮಾತ್ರ ಕೊಟ್ಟಿದ್ರು, ಈಗ ಅದನ್ನು ಸಪ್ರೇಟ್ ಆಗಿ ಒಂದು ಚಾಪ್ಟರ್ ಆಗಿ ಕೊಟ್ಟಿದ್ದಾರೆ. ವರ್ಕ್ ಪ್ಲೇಸಲ್ಲಿ ವಿಮೆನ್ ಸೆಕ್ಷುವಲ್ ಹರಾಸ್ಮೆಂಟ್ ಅಗೇನ್ಸ್ಟ್ ಆಗಿರೋ 2013 ಆ್ಯಕ್ಟಿವ್ ಪನಿಷ್ಮೆಂಟ್ ಯಾವ ಥರ, ರಿಪೋರ್ಟ್ ಯಾವ ಥರ ಮಾಡಬೇಕು, ಗ್ರೈವೆನ್ಸಸ್ ಯಾವ ಥರ ರಿಡ್ರೆಸಲ್ ಮಾಡಬೇಕು ಅಂತ ಎಲ್ಲ ಈ ಒಂದು ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಮಕ್ಕಳೇ 20 ಚಾಪ್ಟರ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಚಾಪ್ಟರ್ಲಿ ಏನೆಲ್ಲ ಬರೋದು, ಇನ್ನೊಂದೊಂದು ಚಾಪ್ಟರ್ಸ್ ನಾವು ಡಿಸ್ಕಸ್ ಮಾಡಿ ನಿಮಗೆಲ್ಲ ಡೌಟ್ ನಾವು ಕ್ಲಿಯರ್ ಮಾಡ್ಬೋದು. ನಿಮಗೆ ಕ್ಲಾಸಸ್ ರೀತಿಯಲ್ಲಿ ಬೇಕಾಗಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೀತಿಯಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಧನ್ಯವಾದಗಳು.